ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಇವತ್ತು ಗುರುವಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನೆದು 10 ಗಂಟೆಗೆ ಗಾಡಿ ಸ್ಟಾರ್ಟ್ ಮಾಡಿದೆ. ಆದರೆ ಏನು ಮಾಡೋದು, ವಿಧಿ ಆಟನೇ ಬೇರೆ ಇರುತ್ತೆ. ಒಂದು ಬಾಡಿಗೆ ಸಿಕ್ಕಿಲ್ಲ ರೀ, ಅದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿವರೆಗ ಸಿಗುತ್ತೋ ಅಲ್ಲಿವರೆಗ ಹೋಗ್ತಾ ಇರ್ತೀನಿ. ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಇವತ್ತು, ಜನಗಳು ಯಾರು ಓಡಾಡ್ತಿಲ್ಲ ರೀ, ಅದೇ ಪ್ರಾಬ್ಲಮ್ ಆಗಿರೋದು. ಹೇಗಿದ್ದೀರಾ ಎಲ್ಲರೂ? ಹೋಗ್ಲಿ ಬಿಡಿ, ದಿನನಿತ್ಯ ಇದ್ದಿದ್ದೇ ಇದು. ನಾವು ಹೇಳೋದು ನೀವು ಕೇಳೋದು ಎಲ್ಲ ಒಂದೇ ರೀತಿಲೇ ಇರುತ್ತದೆ. ಆದ್ದರಿಂದ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಾಲ ಎಲ್ಲರಿಗೂ ಇದೆ. ರಾಜ ಮಹಾರಾಜರ ಕಾಲದಿಂದನೂ ಸಾಲ ಇತ್ತು, ಇವಾಗಲೂ ಇದೆ, ಮುಂದೆನೂ ಇರುತ್ತೆ. ಹಾಗಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ರೆ ದೇವರ ಅನುಗ್ರಹ ಯಾವತ್ತೂ ಇದ್ದೇ ಇರುತ್ತೆ ಅಂತ ಇವತ್ತು ಹೇಳ್ತಾ ಇದ್ದೀನಿ. ನಾನು ಹೇಳಿಲ್ಲ ಅಂದ್ರೂ, ನಾವು ಹೇಳಿದ್ರು ನೀವು ಮಾಡಿದ್ರೆ ಮಾಡ್ತಾ ಇರ್ತೀರಾ, ಅದು ಗೊತ್ತೇ ಇರ್ತದೆ. ಆದ್ರೂ ನನ್ನ ಸಮಾಧಾನಕ್ಕೆ ಹೇಳ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸಾಲದ ಬಗ್ಗೆ ಯಾವತ್ತೂ ಚಿಂತೆ ಮಾಡಕ್ ಹೋಗ್ಬೇಡಿ. ಹೊಟ್ಟೆ ತುಂಬ ಊಟ ಮಾಡಿ, ಮತ್ತೆ ನಿದ್ದೆ ಮಾಡಿ, ದುಡಿತಾ ಇರಿ. ಆನ್ಲೈನಲ್ಲಿ ಇರಿ, ಯಾವುದೋ ಒಂದು ಭಗವಂತ ಕೊಡ್ತಾನೆ. ಕೊಡೋ ತನಕ ನಾವು ಹೋಗ್ತಾ ಇರಬೇಕು ಮುಂದೆಗಡೆ. ಓಕೆನಾ? ಇದೆ ಇವತ್ತಿನ ವಿಶೇಷ. ಆದಷ್ಟು ಬೇಗ ಪ್ರಕೃತಿ ಬಗ್ಗೆ ಯೋಚನೆ ಮಾಡಿ. ಪ್ರಕೃತಿ ನಮ್ಗೇನೆಲ್ಲ ಕೊಟ್ಟಿದೆ ಅಲ್ಲ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೇಳ್ದಂಗೆ ಪ್ರಕೃತಿ ನಮ್ಗೆ ಏನೆಲ್ಲ ಕೊಟ್ಟಿದೆ ಅಲ್ಲ, ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ಕೊಂಡು ಹೋಗೋಣ, ನಗ್ನಗ್ತಾ ಇರೋಣ, ಎಲ್ಲರಿಗೂ ಒಳ್ಳೇದ ಬಯಸೋಣ. ಆದಷ್ಟು ಪ್ರಕೃತಿಯ ಬಗ್ಗೆ ಯೋಚನೆ ಮಾಡಿ. ಗಿಡ ಮರಗಳು, ಪಕ್ಷಿ, ಪ್ರಾಣಿ, ಇದ್ರ ಬಗ್ಗೆ ಯೋಚನೆ ಮಾಡಿ. ಬಿಡಿ, ಜನಗಳ ಬಗ್ಗೆ ಯೋಚನೆ ಮಾಡೋದು ಬಿಡಿ. ಅವರು ನಮ್ಮಂಗೆ ಮನುಷ್ಯರಲ್ವಾ? ದಿನನಿತ್ಯ ಅವರು ಹೋರಾಟ ಮಾಡ್ತಿರ್ತಾರೆ. ಏನೋ ಟೆನ್ಷನ್ನು, ತಲೆನೋವು, ತಲೆ ಬಿಸಿ, ಫ್ಯಾಮಿಲಿ ಟೆನ್ಷನ್ ಇದ್ದೇ ಇರುತ್ತೆ ಎಲ್ಲರಿಗೂ. ಅದನ್ನ ಸೈಡ್ಗೆ ಇಟ್ಬಿಟ್ಟು ನಾವು ಪ್ರಕೃತಿಯ ಬಗ್ಗೆ ಯೋಚನೆ ಮಾಡೋಣ, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಬಾಯ್ ಬಾಯ್ ಎಲ್ಲರಿಗೂ. ಓ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಒಳ್ಳೆಯದಾಗಲಿ ಎಲ್ಲರಿಗೂ. ಬಾಯ್ ಬಾಯ್.